ರಾಜ್ಯದಲ್ಲಿ 59 ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಕೋಆಪರೇಟಿವ್ ಫ್ಯಾಕ್ಟ್ರಿಗಳು 12. ಕೋಆಪರೇಟಿವ್ ಫ್ಯಾಕ್ಟ್ರಿಗಳನ್ನು ಪ್ರೈವೇಟ್ ಪೀಪಲ್ಗೆ ಕಾಂಟ್ರಾಕ್ಟ್ ಮೇಲೆ ಕೊಟ್ಟು ಬಿಟ್ಟಿದ್ದಾರೆ. ಅಂಥ ಫ್ಯಾಕ್ಟ್ರಿಗಳು 9. ಸಾರ್ವಜನಿಕ ಸಕ್ಕರೆ ಫ್ಯಾಕ್ಟ್ರಿ 1. ಇಷ್ಟು ಫ್ಯಾಕ್ಟ್ರಿಗಳಿದ್ದಾವೆ. ಈ ಫ್ಯಾಕ್ಟ್ರಿಗಳು ರೈತರ ಜೊತೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಬ್ಬನ್ನು ಬೆಳೆದು ಅವರಿಂದ ಖರೀದಿ ಮಾಡ್ತಾರೆ. ಕಬ್ಬು ಖರೀದಿ ಮಾಡೋದು ಅವರು. FRP ಒಂದು ರೇಟನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್. ಅದಕ್ಕಿಂತ ಕಡಿಮೆಗೆ ತಗೊಳ್ಳಂಗಿಲ್ಲ ಅಂತ. ಆ FRP ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ. ರೈತರ ಆಕ್ರೋಶ ಇರೋದು ಅದಕ್ಕೆ. ಸರ್ಕಾರನ ಯಾಕೆ ಬೈತಾರೆ? ಯಾಕೆ ಅಂದರೆ ಬಹುತೇಕ ಶುಗರ್ ಫ್ಯಾಕ್ಟ್ರಿಗಳಿದಾವಲ್ಲ, ಅವನ್ನೆಲ್ಲ ರಾಜಕಾರಣಿಗಳೇ ನಡೆಸೋದು. ಅವ್ರವೇ ಫ್ಯಾಕ್ಟ್ರಿಗಳವು. ಖಾಸಗಿ ವ್ಯಕ್ತಿಗಳು, ಸರ್ಕಾರಕ್ಕೆ ಸಂಬಂಧ ಇಲ್ಲದೆ ಇರುವಂಥವ್ರದ್ದು ಫ್ಯಾಕ್ಟ್ರಿ ಆಗಿದ್ದರೆ ಓಟಿನ ಲೆಕ್ಕಾಚಾರಕ್ಕಾದರೂ ರೈತರ ಪರವಾಗಿ ಸರ್ಕಾರ ನಿಂತ್ಕೊಳ್ತಿತ್ತು ಅನ್ನೋದು ರೈತರಿಗೆ ಸಿಟ್ಟು. ಕಾಂಗ್ರೆಸ್ ಸರ್ಕಾರ ಒಂದೇ ಅಂತಲ್ಲ, ಒಟ್ಟಾರೆ ಯಾವ ಸರ್ಕಾರ ಬಂದರೂ ರೈತನಿಗೆ ಆಗೋದು ಅನ್ಯಾಯನೇ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಬೆಳಗಾವಿ ಜಿಲ್ಲೆದೇ ಒಂದು ಲೆಕ್ಕ ಇದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವ್ರದ್ದು 2 ಫ್ಯಾಕ್ಟ್ರಿ ಇದೆ. ರಮೇಶ್ ಜಾರಕಿಹೊಳಿ ಅವ್ರದ್ದು 1, ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು 1, ಲಕ್ಷ್ಮೀ ಹೆಬ್ಬಾಳ್ಕರ್ದೊಂದು, ಚಂದ್ರರಾಜ್ ಹಟ್ಟಿಹೊಳಿದೊಂದು, ಕತ್ತಿ ಕುಟುಂಬದ್ದು ಒಂದಿದೆ, ಸೌದಿ ಕುಟುಂಬದ್ದು 1 ಫ್ಯಾಕ್ಟ್ರಿ, ಜೊಲ್ಲೆ ಫ್ಯಾಮಿಲಿದು 1, ವಿಠ್ಠಲ್ ಹಲಗೇಕರ್ MLA ಅವ್ರದ್ದು 1 ಫ್ಯಾಕ್ಟ್ರಿ ಇದೆ, ಪ್ರಭಾಕರ್ ಕೋರೆ ಅವ್ರದ್ದು 3 ಫ್ಯಾಕ್ಟ್ರಿ, ಶ್ರೀಮಂತ ಪಾಟೀಲ್ರದ್ದು 3 ಫ್ಯಾಕ್ಟ್ರಿ, ಮಹಾದೇವಪ್ಪ ಯಾದವಾಡದು 1 ಫ್ಯಾಕ್ಟ್ರಿ ಇದೆ. ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ನೀವು ಯಾವ ಜಿಲ್ಲೆಗೆ ಹೋದರೂ ಇದು ನಿಜಾನೇ. ಬಾಗಲಕೋಟೆ ಜಿಲ್ಲೆದು ನಿಮ್ಗೆ ಹೇಳಿದ್ರೆ ನಿರಾಣಿ ಅವರ ಫ್ಯಾಕ್ಟ್ರಿಗಳ ಲಿಸ್ಟೇ ಹೇಳ್ಬಿಡ್ತೀನಿ ನಾನು. ಶಾಮನೂರು ಶಿವಶಂಕರಪ್ಪನವರು ಅಲ್ಲೋಗಿ ಫ್ಯಾಕ್ಟ್ರಿ ಮಾಡಿದ್ದಾರೆ. ತಮಿಳುನಾಡಿನ ಯಾರೋ ರಾಜಕಾರಣಿ ಬಂದು, ಮಹಾರಾಷ್ಟ್ರದ ರಾಜಕಾರಣಿ ಒಬ್ಬರು ಬಂದು ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಅವ್ರದ್ದು ಸುಮಾರಿದೆ, ಜಗದೀಶ್ ಗುಡುಗುಂಟಿ ಅವ್ರದ್ದು 1. ಹೀಗೆ ರಾಜಕಾರಣಿಗಳ ಫ್ಯಾಕ್ಟ್ರಿಗಳು. ಸರ್ಕಾರ ಆ ರಾಜಕಾರಣಿಗಳ ಹಿತಾಸಕ್ತಿ ಕಾಪಾಡುತ್ತೆ ಅನ್ನೋದು ರೈತರಿಗೆ ಸಿಟ್ಟು. ಸುಮ್ಮನೆ ಒಂದು ರಫ್ ಲೆಕ್ಕಾಚಾರ ಇದೆ. 1 ಟನ್ ಕಬ್ಬನ್ನು ಒಂದು ಫ್ಯಾಕ್ಟ್ರಿ ತಗೊಂಡು ಅದರಿಂದ ಏನೇನು ಉತ್ಪಾದನೆ ಮಾಡುತ್ತೆ, ಎಷ್ಟೆಷ್ಟು ಉತ್ಪಾದನೆ ಮಾಡುತ್ತೆ ಅಂತ. 1 ಟನ್ ಕಬ್ಬನ್ನು ರೈತ ಫ್ಯಾಕ್ಟ್ರಿ ಕಳಿಸಿದ್ರೆ ಸಕ್ಕರೆ ತಯಾರಾಗುತ್ತೆ. ಅದರಲ್ಲಿ 120 kg ಸಕ್ಕರೆ ರೆಡಿ ಆಗುತ್ತಂತೆ. ಆನ್ ಆ್ಯನ್ ಆವ್ರೇಜ್ ಇದನ್ನ ಅಕ್ಯುರೇಟ್ ಗ್ರಾಮ್ ಲೆಕ್ಕದ ಪ್ರಕಾರ ಅಂತ ಇಟ್ಕೋಬೇಡಿ, ಸುಮ್ಮನೆ ರಫ್ ಲೆಕ್ಕಾಚಾರ. ಪ್ರತಿ ಕೆಜಿಗೆ 45 ಅಪ್ಪರ್ ಹ್ಯಾಂಡ್ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಅಂದರೆ ಅಪ್ ಟು ಅಲ್ಲಿ ತನಕ 5,400 ರೂಪಾಯಿ ಸಕ್ಕರೆಯಿಂದ ಬಂತು. ಮೊಲಾಸಸ್ ತಯಾರಾಗುತ್ತೆ 50 ಲೀಟ್ರು, 100 ರೂಪಾಯಿಗೆ 1 ಲೀಟ್ರ್ ಮೊಲಾಸಸ್ ಇದೆ. 50 ಲೀಟ್ರಿಗೆ 5,000 ರೂಪಾಯಿ ಆಯಿತು. 40 ಲೀಟ್ರ್ ಎಥನಾಲ್ ತಯಾರಾಗುತ್ತೆ, 69 ರೂಪಾಯಿ ಪ್ರತಿ ಲೀಟ್ರ್ ಎಥನಾಲ್ ರೇಟು, 2,760 ರೂಪಾಯಿ ಆಯಿತು. ವಿದ್ಯುತ್ ಉತ್ಪಾದನೆ ಆಗುತ್ತೆ 160 ಕಿಲೋವ್ಯಾಟ್ ಅಂತೆ, 6 ರೂಪಾಯಿ ಯೂನಿಟ್ ಅಂತೆ, 960 ರೂಪಾಯಿ. ಇದರಲ್ಲಿ ಸಮಸ್ಯೆ ಸಂಜೆ ಅಂದರೆ ಎಲ್ಲ ವರದಿಗಳಿಗೂ 2 ಮುಖಗಳಿರ್ತವೆ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳ್ತಾ ಇದ್ರು, ಮೊದಲು 6 ರೂಪಾಯಿಗೊಂದು ಯೂನಿಟ್ ನಂಗೆ ತಗೊಳ್ತಾ ಇದ್ರು ವಿದ್ಯುತ್ತನ್ನು. ಈಗ ಅದು 2 ರೂಪಾಯಿ 80 ಪೈಸೆ 3 ರೂಪಾಯಿ ತನಕ ಬಂದುಬಿಟ್ಟಿದೆ. ಬೆಲೆ ಇಳಿದಿದೆ, ಫ್ಯಾಕ್ಟ್ರಿಗಳಿಗೆ ಲಾಸ್ ಆಗ್ತಾ ಇದೆ. ಎಥನಾಲು ಮುಂಚೆ 100 ಲೀಟ್ರ್ ಎಥನಾಲ್ ಉತ್ಪಾದನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಈಗ 30 ಲೀಟ್ರ್ ಅಷ್ಟೇ ಮಾಡಿ ಅಂತಾರೆ. ಎಥನಾಲ್ ಉತ್ಪಾದನೆ ಮಾಡೋದಕ್ಕಾಗ್ತಿಲ್ಲ. ಹೆಚ್ಚಿನ ಡಿಪೆಂಡೆನ್ಸಿ ಆಗ್ತಾ ಇರೋದೇ ಸಕ್ಕರೆ ಮೇಲೆ. ಆದ್ದರಿಂದ ಫ್ಯಾಕ್ಟ್ರಿಗಳು ಕೂಡ ಸ್ಟ್ರೆಸ್ನಲ್ಲಿದ್ದಾವೆ ಅಂತ ಹೇಳ್ತಾ ಇದ್ರು. ಬಟ್ ಟು ದ ಆಪ್ಟಿಮಮ್ ಲೆವೆಲ್ ಕಬ್ಬಿನಿಂದ 1 ಟನ್ ಕಬ್ಬಿನಿಂದ ಉತ್ಪಾದನೆ ಅಂತ ಆದರೆ ಟೋಟಲ್ ಎಷ್ಟಾಗುತ್ತೆ? 14,120 ರೂಪಾಯಿ. 14,120 ರೂಪಾಯಿ 1 ಟನ್ ಕಬ್ಬಿನಿಂದ ಒಂದು ಸಕ್ಕರೆ ಫ್ಯಾಕ್ಟ್ರಿ ಗಳಿಸಬಹುದಾದಂಥ ಮೊತ್ತ. ಇದು ನಮ್ಮ ಹತ್ರ ಸಿಕ್ಕಿರೋ ಡೇಟಾ ಕೊಟ್ಟಿದ್ದೀವಿ ನಿಮಗೆ. ನಾಳೆ ಸಕ್ಕರೆ ಫ್ಯಾಕ್ಟ್ರಿಯವ್ರು ಯಾರು ಇದನ್ನು ಡಿಸ್ಪ್ಯೂಟ್ ಮಾಡಿದರೆ ಅವ್ರ ಅಂಕಿ ಸಂಖ್ಯೆಗಳನ್ನು ಹಾಕೋಣಂತೆ. ಇಲ್ಲಪ್ಪ ಅಷ್ಟಾಗೋದಿಲ್ಲ, ಇಷ್ಟು ಮಾತ್ರ ಆಗುತ್ತೆ ನೋಡಿ ಅಂತ ಸಕ್ಕರೆ ಫ್ಯಾಕ್ಟ್ರಿಗಳವ್ರು ಯಾರು ಹೇಳಿದ್ರೆ ಆ ಲೆಕ್ಕನೂ ಹಾಕೋಣ. ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ರೈತರ ಲೆಕ್ಕ ಕೊಡ್ತಾ ಇದ್ದೀನಿ ನಿಮಗೆ. 14,120 ರೂಪಾಯಿ 1 ಟನ್ ಕಬ್ಬಿನಿಂದ ಒಂದು ಸಕ್ಕರೆ ಫ್ಯಾಕ್ಟ್ರಿ ಉತ್ಪಾದನೆ ಮಾಡುವಂಥದ್ದು. ಇನ್ನೊಂದು ಲೆಕ್ಕಾಚಾರ ಇದೆ. 1 ಟನ್ ಕಬ್ಬಿನ ಒಟ್ಟಾರೆ ಪ್ರಾಸೆಸ್ ಆಗಿ ಸಕ್ಕರೆ ಆಯಿತು, ಮೊಲಾಸಸ್ ಆಯಿತು, ಎಥನಾಲ್ ಆಯಿತು, ಕರೆಂಟ್ ಬಂತು, ಎಲ್ಲ ಆಯ್ತಲ್ಲ. ಕೆಲವೊಂದಕ್ಕೆ GST ಬರುತ್ತೆ, ಇನ್ನು ಕೆಲವೊಂದಕ್ಕೆ ಆ ಟ್ಯಾಕ್ಸು ಈ ಟ್ಯಾಕ್ಸ್ ಎಲ್ಲ ಸೇರ್ಕೊಂಡು
ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸೇರಿ 6,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರ್ ಉತ್ಪಾದನೆ ಆಗುತ್ತಲ್ರಿ. ಮೊಲಾಸಸ್ನಿಂದ ಲಿಕ್ಕರ್ ಉತ್ಪಾದನೆ ಆಗುತ್ತೆ. ಲಿಕ್ಕರಿಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ? 6,000 ರೂಪಾಯಿ ಒಂದು ಟನ್ ಕಬ್ಬಿನಿಂದಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೆ ಹೋಗ್ತಾನೇ ಇಲ್ಲ ನಾನು. 14,120 ರೂಪಾಯಲ್ಲಿ 3,500 ರೈತ ಕೇಳಿದ್ರೆ ತಪ್ಪ? 3,500 ರೈತ ಕೇಳಿದ್ರೆ ತಪ್ಪ? ಇದೊಂದು ಸಿಂಪಲ್ ಲೆಕ್ಕಾಚಾರ. ಆದರೆ ನಾ ಹೇಳಿದ್ನಲ್ಲ, ಈ ದೇಶದ ದುರಂತ ಇದು. ಯಾರು ಮೂಲ ಕಚ್ಚಾ ವಸ್ತುವನ್ನು ಉತ್ಪಾದನೆ ಮಾಡ್ತಾನೋ ಅವನೇ ಲಾಸ್ನಲ್ಲಿರ್ತಾನೆ. ರೈತನಿಗೆ ಕಬ್ಬಿಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ. ಸರ್ಕಾರ ಹೇಳೋದು ಕೇಳಿದ್ರೆ ಸಕ್ಕರೆ ಫ್ಯಾಕ್ಟ್ರಿಗಳ ಲಾಭದಲ್ಲಿಲ್ಲ. ನಾವು ನೋಡಿದ್ರೆ ಸಕ್ಕರೆ ರೇಟ್ ಕಡಿಮೆ ಆಗ್ತಿಲ್ಲ. ಮತ್ತು ಎಲ್ಲೋಗ್ತಾ ಇದೆ ದುಡ್ಡು? ಉತ್ತರ ಕೊಡುವಂಥವರು ಹತ್ತಿರದಲ್ಲೆಲ್ಲೂ ಕಾಣುತ್ತಿಲ್ಲ. ಸರ್ಕಾರದ ವಿರುದ್ಧ ಪ್ರತಿಭಟನೆ, ವಿಪಕ್ಷಗಳು ಪ್ರತಿಭಟನೆಗೆ ಬೆಂಬಲ ಕೊಡ್ತವೆ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಬರ್ಡೇ ಅವ್ರದ್ದು. ಇಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ ಎಲ್ಲ ಅರೇಂಜ್ ಆಗಿತ್ತು. ನಾ ಬರೋದೇ ಇಲ್ಲ ಅಂದರು. ಈ ಸಮಸ್ಯೆ ಬಗೆಹರಿಯೋ ತನಕ ನಾನು ರೈತರ ಜೊತೆಗೆ ಇರ್ತೀನಿ, ಬರ್ಡೇನೂ ಬೇಡ ಏನೂ ಬೇಡ ಅಂದರು. ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ ಜೊತೆ ಬಂದಿದ್ದೇನೆ. ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಹೋರಾಟಕ್ಕೆ ನಾನು ಕೂಡ ನಿಮ್ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸಹಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡು ನಾನು ಬಂದಿಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡಬೇಕು. ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ. ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ. ಸಚಿವರು ಬಂದು ಅವ್ರಿಗೆ ಭರವಸೆನ ಕೊಡಬೇಕಾಗ್ತದೆ. ಇಲ್ಲ ನಾಳೆನೂ ಕೂಡ ನಾನು ಕೂಡ ಇಲ್ಲೇ ಇದ್ದು ಅವ್ರ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ. ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ, ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇಲ್ಲ. ನಾಳೆನೂ ಕೂಡ ಇವತ್ತೇನಾದ್ರು ಸರ್ಕಾರ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಹೇಳಿದ್ರೆ, ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ, ನನ್ನ ಹುಟ್ಟುಹಬ್ಬ ಬದಿಗಿಟ್ಟು ಕಬ್ಬು ಬೆಳೆಗಾರರ ಹೋರಾಟ ಜೊತೆ ನಾನು ಕೂಡ ಇಲ್ಲೇ ಇರ್ತೇನೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ವಿಜಯಪುರದಲ್ಲಿದ್ದರು. ಅವರು ಬೇರೊಂದು ಆ್ಯಂಗಲ್ ಹೇಳ್ತಾರೆ, ಕೇಳಿಸ್ಕೊಂಬಿಡಿ ಅದನ್ನೊಂದು. ಕೇಂದ್ರ ಸರ್ಕಾರ ದರ ನಿಗದಿ ಮಾಡ್ತದೆ. ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡ್ತದೆ ಅದನ್ನ ಕೊಡಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ವ್ಯತ್ಯಾಸನೂ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಭೀಮಾ ನದಿ ನೀರಾವರಿ ತಳಪಾತದಲ್ಲಿ ಸ್ವಲ್ಪ ರಿಕವರಿ ಕಡಿಮೆ ಇರುತ್ತೆ. ಕೃಷ್ಣಾ ನದಿಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ. ಇವೆರಡು ಬಿಟ್ಟು ಕಾವೇರಿ ಬೆಲ್ಟ್ನಲ್ಲಿ ಹೋದ್ರೆ ಅಲ್ಲಿ ತೀರಾ ಕಡಿಮೆ ಬರ್ತದೆ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ರೈತರು ಸಹಕಾರ ಕೊಡಬೇಕು, ಕಾರ್ಖಾನೆ ಮಾಲೀಕರು ಸಹಕಾರ ಕೊಡಲೇಬೇಕು. ಯಾಕಂದ್ರೆ ಅವ್ರ ಮಧ್ಯೆ ಇರ್ತಕ್ಕಂಥ ಒಪ್ಪಂದದ ಪ್ರಕಾರ ದರ ನಿಗದಿ ಆಗ್ತದೆ. ರಾಜ್ಯದ ಎಲ್ಲೆಲ್ಲಿ ಕಾರ್ಖಾನೆಗಳದಾವ, ಯಾವ ಜಿಲ್ಲೆಯಲ್ಲಿ ಆಯಾ DC-ಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯೆ ಅವ್ರು ಮಾತನಾಡ್ಕೊಂಡು ಒಂದು ಬಗೆಹರಿಸ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆ ನಾವು ಜಾರಿ ಇಟ್ಟಿದ್ವಿ. ಇದನ್ನ ಪರಿಹಾರ ಕಂಡ್ಕೊಳ್ಳೋಕ್ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ತದೆ. ರಸ್ತೆ ಮಧ್ಯದಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಸಮಾಜಕ್ಕೂ ಸಮಸ್ಯೆ ಆಗ್ತದೆ. ಮತ್ ಇವು ಕಾರ್ಖಾನೆಗಳು ಇದಾವ ಅಂತ ತಿಳ್ಕೊಂಡೆ ಇವತ್ತು ಕಬ್ಬಿಗೆ ಈ ಬೆಲೆ ಬಂದಿದೆ. ಒಂದ್ ಕಾಲದಲ್ಲಿ ಇದೇ ಕಬ್ಬು 700 ರೂಪಾಯಿ ಟನ್ ಯಾರು ತಗೊಳ್ಳೋರು ದಿಕ್ಕಿರ್ಲಿಲ್ಲ. ಒಂದ್ ನಿರಾಣಿ ಅವ್ರು ನಿನ್ನೆ ಅಮಿತ್ ಶಾಗೆ ಒಂದ್ ಪತ್ರ ಬರ್ದಿದ್ದು ಇಲ್ಲೇ ನನ್ನ ಎದುರು ಕಡೆನೆ ಇದೆ. ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಶುಗರ್, ಮತ್ ಇಥನಾಲ್ ರೇಟ್ ಅಪ್ರಿಶಿಯೇಟ್ ಮಾಡ್ತದೆ. ಮತ್ ಅದನ್ನ ನೀವು ಕಡಿಮೆ ಮಾಡಿದ್ರೆ ಕಾರ್ಖಾನೆಯವ್ರು ಹೆಚ್ಚಿಗೆ. ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಶಿವಾನಂದ ಪಾಟೀಲ್. ರಸ್ತೆಗಳಲ್ಲಿ ಮಾಡಿದ್ರೆ ಸಮಸ್ಯೆ ಆಗತ್ತೆ ಅಂತ. ದಿಲ್ಲಿಲಿ ರೈತರು ರಸ್ತೆಗಳಲ್ಲೇ ಕೂತ್ಕೊಂಡಿದ್ರು ಸ್ವಾಮಿ, ವರ್ಷಗಟ್ಟಲೆ ಕೂತ್ಕೊಂಡ್ರು.
ನೀವು ಹೋಗಿ ಬೆಂಬಲ ಕೊಟ್ರಿ ಅವ್ರಿಗೆ, ನೀವು ಅಂದರೆ ನಿಮ್ಮ ಪಕ್ಷದವ್ರು ಹೋಗಿ 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 ಬೆಂಬಲ ಕೊಟ್ರು ಅವ್ರಿಗೆ. ನಡೆಸಿ ಇನ್ನಷ್ಟು ನಡೆಸಿ ಅಂದ್ಬಿಟ್ಟ ಒಂದು ಲಾಜಿಕಲ್ ಕನ್ಕ್ಲೂಷನಿಗೆ ಬರಬೇಕಾಗಿದೆ. ಅವರೊಂದಷ್ಟು ಸಜೆಷನ್ಗಳನ್ನು ಕೊಡ್ತಾರೆ. ಎಥನಾಲ್ ಉತ್ಪಾದನೆ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಯಾಕೆ ಹೇಳ್ತಾ ಇದೆ ಅನ್ನೋದೊಂದು ಗೊತ್ತಾಗಬೇಕು. ಕಮರ್ಷಿಯಲ್ ಶುಗರಿಗೆ ಜಾಸ್ತಿ ಬೆಲೆ ಮಾಡಬೇಕು ಅನ್ನೋದೊಂದು ಪ್ರಪೋಸಲ್ ಇದೆ. ದಟ್ಸ್ ಅ ರಿಯಲಿ ಗುಡ್ ಪ್ರಪೋಸಲ್ ಅವರು ಮಾತನಾಡಿದಂಥದ್ದು. ಸಕ್ಕರೆ ಈ ಕೋಕಾ ಕೋಲಾ ಫ್ಯಾಕ್ಟ್ರಿ ಅವ್ರು ತಗೋತಾರಪ್ಪ, ಏರಿಯೇಟೆಡ್ ಡ್ರಿಂಕ್ನ ಫ್ಯಾಕ್ಟ್ರಿ ಅವ್ರು ತಗೋತಾರೆ. ಅವ್ರಿಗೆ ನಮಗೆ ಸಿಕ್ಕ ರೇಟಿಗೆ ಕೊಡಬಾರ್ದು, ಅವ್ರಿಗೆ ಕಾಸ್ಟ್ಲಿ ಆಗ್ಬೇಕದು. ಈಗ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟರು ಸಂಜೆ ಲೈವಿಗೆ ಬಂದಾಗ. ಡೊಮೆಸ್ಟಿಕ್ ಸಿಲಿಂಡರ್ ಅಂತ ಒಂದಿದೆ, ಕಮರ್ಷಿಯಲ್ ಸಿಲಿಂಡರ್ ಅಂತ ಒಂದಿದೆ. ಕಮರ್ಷಿಯಲ್ ಸಿಲಿಂಡ್ರ್ ಹೋಟೆಲ್ನವರು ಅದನ್ನು ಬಳಸ್ಕೊಂಡು ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಬೆಲೆ ತಗೋತಿರಲ್ಲ. ಹಾಗೆ ಸಕ್ಕರೆಯನ್ನು ಇಟ್ಕೊಂಡು ಮುಂದಿನ ವ್ಯಾಪಾರ ಮಾಡುವಂಥ ನಾಟ್ ಸೋ ಹೆಲ್ದಿ ಡ್ರಿಂಕ್ ತಯಾರು ಮಾಡುವಂಥವ್ರಿಗೆ ಜಾಸ್ತಿ ಬೆಲೆ ಕೊಡಿ, ಚಾಕ್ಲೇಟಿಗೆ ಜಾಸ್ತಿ ಬೆಲೆ ಕೊಡಿ ಅಂತಾರೆ ಅವರು. ಎಲ್ಲ ಪ್ರಪೋಸಲ್ಗಳನ್ನು ಕನ್ಸಿಡರ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಮಿಡಿಯೇಟಾಗಿ ಬಗೆಹರಿಬೇಕಾಗಿರೋದು ಈ ಸಮಸ್ಯೆ. 7ನೇ ತಾರೀಕು ರಸ್ತೆ ತಡೆಯಂತೆ, ಹೆದ್ದಾರಿ ತಡೆಯಂತೆ. ನಿಪ್ಪಾಣಿ ಕೊಗನೋಳಿ ಹತ್ರ ಹೆದ್ದಾರಿಯನ್ನು ಬಂದ್ ಮಾಡ್ತಾರಂತೆ. ಕೇಳಿಸ್ಕೊಳ್ಳಿ. ಇದೇ 7ನೇ ತಾರೀಕ ಶುಕ್ರವಾರ ಸರಿಯಾಗಿ 10 ಗಂಟೆಗೆ 10 ಲಕ್ಷ ಜನ ಬೆಳಗಾವಿಯ ಹತ್ತರಕಿ ಟೋಲ್ ನಾಕಾದಲ್ಲಿ ಹೆದ್ದಾರಿ ಬಂದ್ ಮಾಡ್ತೀವಿ. ಅದೇ ರೀತಿ ಬಾಗೇವಾಡಿ ಒಳಗೆ ಬಂದ್ ಮಾಡ್ತೀವಿ, ಧಾರವಾಡದಾಗ ಬಂದ್ ಮಾಡ್ತೀವಿ, ಹುಬ್ಬಳ್ಳಿ ಒಳಗೆ ಮಾಡ್ತೀವಿ, ಅದೇ ರೀತಿ ದಾವಣಗೆರೆ ಮಾಡ್ತೀವಿ, ಹಾವೇರಿ ಮಾಡ್ತೀವಿ, ಅದೇ ರೀತಿ ತುಮಕೂರು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.